ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಒಂದು ಸ್ಪೆಷಲ್ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ ತುಂಬ ರುಚಿಯಾಗಿರುವಂತಹ ಬದನೆಕಾಯಿ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರೈಸ್, ಮುದ್ದೆ, ಚಪಾತಿ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನಾನಿಲ್ಲಿ ರೊಟ್ಟಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾಗಿರುವಂತಹ ಬದನೆಕಾಯಿ ಮಸಾಲ ಪಲ್ಯ ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ರುಚಿಯಾಗಿ ಬಂದಿದೆ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ ನೋಡ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ನೋಡ್ತಾ ಇರ್ಬೋದು ನಾನಿಲ್ಲಿ ಬದನೆಕಾಯಿ ಪಲ್ಯನ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೋಡಿರಿ, ತುಂಬ ರುಚಿಯಾಗಿ ತುಂಬ ಕಲರ್ಫುಲ್ಲಾಗಿ ಬಂದಂಥ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 1/4 kg ಬದನೆಕಾಯಿನ ತೊಗೊಂಡಿದ್ದೀನಿ. ನಮ್ಮ ಕಡೆ ನಾವು ಬೆಟಗೇರಿ ಬದನೆಕಾಯಿ ಅಂತ ಕರಿತೀವಿ. ಇದು ನೋಡಿ, ಈ ಥರ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬದನೆಕಾಯಿ ಕಟ್ ಮಾಡಿದ ಮೇಲೆ ಈ ಥರ ನೀರು ಹಾಕಿದರೆ ಕಪ್ಪಾಗೋದಿಲ್ಲ, ಇಲ್ಲಾಂದರೆ ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ. ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಇಟ್ಕೊಳ್ರಿ. ಇಲ್ಲಿ 1-2 ಉಳ್ಳಾಗಡ್ಡಿ ಮತ್ತು ಕರಿಬೇವು, ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಖಾರಕ್ಕೆ ನಾನು ಒಂದು 10-15 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿನ. ಇದಕ್ಕೆ ಮತ್ತೆ ನಾನು ಇಲ್ಲಿ 2 ಟೊಮೆಟೊ, 1 ಉಳ್ಳಾಗಡ್ಡಿ ಮತ್ತು ಹಸಿ ತೆಂಗಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಹಸಿ ಕೊತ್ತಂಬರಿ, ಇದನ್ನೆಲ್ಲದನ್ನು ಸೇರಿಸಿ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಮಿಕ್ಸರ್ಗೆ ಹಾಕಿ ಮಸಾಲೆನ. ಈ ಮಸಾಲೆ ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ, ಗ್ರೇವಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಇದೇ ಮಸಾಲನ ನೀವು ಹಾಕಿ ಮಾಡಿ ನೋಡಿರಿ. ಇಲ್ಲಿ ನಾನು ಇದನ್ನು 2 ಸೇರಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ. ನೈಸಾಗಿ ಗ್ರೈಂಡ್ ಆಗಿದೆ. ತುಂಬ ನೈಸ್ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿರಿ. ತರಿಯಾಗಿದ್ದರೆ ಅಷ್ಟು ಇದು ಅನಿಸಲ್ಲ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನೋಡಿರಿ, ಕಡಾಯಿನ ಬಿಸಿ ಮಾಡಿ ನಾನು ಅದಕ್ಕೆ ಒಗ್ಗರಣೆಗೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿ, ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಹಾಕಿ, ನಾನು ಆಗಲೇ ತೋರಿಸಿದ್ದೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವನ್ನು ಹೆಚ್ಚಿ ತೊಗೊಂಡಿರುವಂಥದ್ದು. ಈಗ ಅದನ್ನು ಒಗ್ಗರಣೆಗೆ ಹಾಕಿ, ಒಗ್ಗರಣೆ ಚೆನ್ನಾಗಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ನಾವು ಇಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಈಗ ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿ ತೊಗೊಂಡಂಥ 1 ಟೊಮೆಟೊನ ಹಾಕ್ತಾಯಿದ್ದೀನಿ. ನಾವು ಮಿಕ್ಸಿಗೆ ಹಾಕಬೇಕಾದ್ರೂ ಸಹಿತ 1 ಟೊಮೆಟೊ ಹಾಕಿರ್ತೀವಿ. ಇಲ್ಲಿ ಒಗ್ಗರಣೆಗೂ ಸಹಿತ 1 ಟೊಮೆಟೊ ಹಾಕ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಟೊಮೆಟೊ ಸಾಫ್ಟ್ ಆಗಲಿ, ಇದರಲ್ಲಿ ಚೆನ್ನಾಗಿ ಬೇಯಲಿ. 1 ನಿಮಿಷ ಹೀಗೆ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ, ಆಗಿದೆ. ಈಗ ಇದಕ್ಕೆ ನಾನು ರುಬ್ಬಿ ತಗೊಂಡು ಬಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಸೇರಿಸಿ ಗ್ರೈಂಡ್ ಮಾಡಿರುವಂಥದ್ದು. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಸಾಲೆನ ಹಾಕಿ ನೀವು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ನಾವೆಲ್ಲದನ್ನು ಹಸಿಯಾಗಿ ಹಾಕಿರೋದ್ರಿಂದ ನೀವು 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಅದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹೀಗೆ ಇದನ್ನು ಫ್ರೈ ಮಾಡಿರಿ. ಆವಾಗ ಸೂಪರ್ ಬರುತ್ತೆ ಟೇಸ್ಟ್ ನೋಡಿರಿ. ಈಗ ನೋಡಿರಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹಾಕಿದಂಥ ಎಲ್ಲ ಮಸಾಲೆ ಫ್ರೈ ಆಗಿದೆ. ಇದಕ್ಕೆ ನಾವೇನು ಮಾಡೋಣ, ಇವಾಗ ಬದನೆಕಾಯಿನ ಹಾಕೋಣ. ನಾವು ಎಣ್ಣೆಯಲ್ಲೇ ಬದನೆಕಾಯಿನ ಹಾಕಬಾರ್ದು, ಏಕೆಂದರೆ ಅದು ಸ್ವಲ್ಪ ಕೆಂಪಗಾಗಿ ಗಟ್ಟಿಯಾಗಿಬಿಡುತ್ತೆ, ಬೇಗ ಬಾಯ್ಲ್ ಆಗೋಲ್ಲ. ಈ ಥರ ಮಸಾಲೆ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕೋದ್ರಿಂದ ಬದನೆಕಾಯಿ ಕಲರು ಚೆನ್ನಾಗಿರುತ್ತೆ, ಆಮೇಲೆ ತಿನ್ನೋ ಕೂಡ ತುಂಬ ರುಚಿಯಾಗಿ ಬರುತ್ತೆ, ಬೇಗ ಸಾಫ್ಟಾಗಿ ಬೇಯುತ್ತೆ ನೋಡಿರಿ. ಈ ಥರ ನಾವು ಮಧ್ಯದಲ್ಲಿ ಮಸಾಲೆ ಹಾಕಿ ಆದಮೇಲೆ ನಾವು ಇದನ್ನು ಬದನೆಕಾಯಿನ ಹಾಕಬೇಕು. ಈಗ ನೋಡಿರಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ
ಫ್ರೈ ಮಾಡಿದ್ವಿ. ಈಗ ಬದನೆಕಾಯಿ ಕುದಿಯೋದಕ್ಕೆ ನೀರನ್ನು ಹಾಕೋಣ. ಪಲ್ಯಕ್ಕೆ ನೋಡಿರಿ ಎಷ್ಟು ನಿಮಗೆ ಗ್ರೇವಿ ಬೇಕೋ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕುದಿಯೋದಕ್ಕೆ ಬೇಕಾದಷ್ಟು 1-2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ, ಅಂದರೆ 2 ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಬದನೆಕಾಯಿ ಕಲರ್ ನೋಡಿರಿ, ಕಲರ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಇದಕ್ಕೆ ಕುದಿಯೋದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಬೋದು. ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ನೀರಾದರೂ ಕೂಡ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ರಿ, ಆವಾಗ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಈಗ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾಯಿದ್ದೀನಿ ಅಂದರೆ ಗುರಳ್ ಪುಡಿನ ಹಾಕ್ತಾಯಿದ್ದೀನಿ. ಗುರಳ್ ಪುಡಿ ಇಲ್ಲದೆ ನಾವು ಬದನೆಕಾಯಿನ ಮಾಡೋದೇ ಇಲ್ಲ, ಅಷ್ಟು ಇದಿರುತ್ತೆ ನಮಗೆ ಮತ್ತು ಗುರಳ್ ಪುಡಿಗೆ, ಯಾಕಂದರೆ ಅದರ ಒಂದು ಟೇಸ್ಟೇ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನೋಡಿರಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ ಬದನೆಕಾಯಿ ಕುದಿಯೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ ನೋಡಿರಿ. ಈಗ ಬಾಯ್ಲ್ ಆಗ್ತಾಯಿದೆ. ಮತ್ತು ನಾವಿಲ್ಲಿ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಯಾವುದೇ ರೀತಿ ಮಸಾಲೆನ ಹಾಕಿಲ್ಲ. ಇವಾಗ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲೆ ಹಾಕಿರಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯನ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಬದನೆಕಾಯಿ ಕುದಿಯೋವರೆಗೂ ಒಂದು 5 ನಿಮಿಷ ಕುದಿಸ್ಬಿಟ್ರೆ ಪಲ್ಯ ನೋಡಿರಿ ಚೆನ್ನಾಗಿ ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ ಕುದೀತಾ ಇದೆ ಪಲ್ಯ. ತಳ ಹೊತ್ತೋ ಚಾನ್ಸ್ ಇರುತ್ತೆ, ಆವಾಗವಾಗ ನೀವು ಈ ಥರ ಮಿಕ್ಸ್ ಮಾಡ್ತಾ ಕುದಿಸಿದ್ರೆ ನೋಡಿರಿ ಸೂಪರ್ ಟೇಸ್ಟಿಯಾದಂಥ ಪಲ್ಯ ರೆಡಿ ಆಯಿತು ನೋಡಿ. ಈಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿರಿ. ಬದನೆಕಾಯಿ ಕಲರು ಹೇಗಿದೆ ಹಾಗೇ ಇದೆ. ನಾವು ಅಕಸ್ಮಾತಾಗಿ ಎಣ್ಣೆಯಲ್ಲಿ ಬದನೆಕಾಯಿನ ಫ್ರೈ ಮಾಡಿಬಿಟ್ರೆ ಅದು ಕೆಂಪಾಗುತ್ತೆ, ಆಮೇಲೆ ಬೇಗ ಬೇಯೋದಿಲ್ಲ ನೋಡಿರಿ. ನೀವು ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡಿದ ಮೇಲೆ ಆಮೇಲೆ ನೀವು ಬದನೆಕಾಯಿ ಹಾಕಿದರೆ ಸಾಫ್ಟಾಗಿ ಬೇಯುತ್ತೆ, ಅದ್ರ ಕಲರು ಹಾಗೆ ಉಳಿಯುತ್ತೆ ನೋಡಿರಿ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಟ್ಟು